ಇನ್ನು ಚನ್ನಪಟ್ಟಣ ಉಪಚುನಾವಣೆ ಇದೆಯಲ್ಲ ಭಾರಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದಕ್ಕೆ ಯೋಗೇಶ್ವರ್ ಅವರು ಕಿಂಡಲ್ ಮಾಡಿದ್ರು. ಅವ್ರು ಏನಾದರೂ ಸ್ಪರ್ಧೆ ಮಾಡಿದ್ರೆ ಅವ್ರ ರಾಜಕೀಯನೇ ಅಂತ್ಯ ಆಗಿಬಿಡುತ್ತೆ ಅಂತ ಹೇಳಿ ಅದಕ್ಕೆ ಕೌಂಟರ್ಸ್ಗಳು ಬಂದಿದ್ದಾವೆ ನೋಡಿ. ಸರ್, ಚನ್ನಪಟ್ಟಣದಿಂದ ಡಿ.ಕೆ. ಶಿವಕುಮಾರ್ ಅವರು ಸ್ಪರ್ಧೆ ಮಾಡಿದರೆ ಅವ್ರ ರಾಜಕೀಯ ಭವಿಷ್ಯನೇ ಅಂತ್ಯ ಆಗುತ್ತೆ ಅಂತ ಸಿ.ಪಿ. ಯೋಗೇಶ್ವರ್ ಅವರು ಹೇಳಿದ್ದಾರೆ. ನೋಡಪ್ಪ, ನಮ್ಮ ಅಂತ್ಯ ರಾಜಕೀಯ ಅಂತ್ಯ ತೀರ್ಮಾನ ಮಾಡೋದು ಜನರು. ಪಾಪ ದೊಡ್ಡವ್ರಿಗೆಲ್ಲ ನಾನು ಮಾತಾಡೋಕ್ಕೆ ಸದ್ಯಕ್ಕೆ ಹೋಗಲ್ಲ, ನನಗೆ ಟೈಮ್ ಇಲ್ಲ. ನಾನು ಆ ಜಿಲ್ಲೆಯವನು, ಆ ಮತದಾರರಿಗೆ ಕೇಳ್ಕೊಂಡಿದ್ದೀನಿ, ನನಗೆ ಶಕ್ತಿ ಕೊಡಿ ಅಂತ, ನಿಮ್ಮ ಋಣ ತೀರಿಸ್ತೀನಿ ಅಂತ ಹೇಳಿದ್ದೀನಿ. ವಿಶ್ವಾಸ ಇದ್ದರೆ ಮಾಡ್ತಾರೆ. ನನ್ನ ಅಂತ್ಯ ಬರೆಯ ಈಗ ನಿಮ್ಮ ಕ್ಷೇತ್ರದ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಿದೆ. ಚನ್ನಪಟ್ಟಣದಲ್ಲಿ ಈಗಾಗಲೇ ನೋಡೋಣ ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ಈಗಾಗಲೇ 1.5 ವರ್ಷ ಆಯಿತು. ಒಂದು ದಿನವೂ ಚನ್ನಪಟ್ಟಣಕ್ಕೆ ಹೋಗದೇ ಇದ್ದವರು ಈಗ ಚನ್ನಪಟ್ಟಣದ ಮೇಲೆ ಮಮತೆ ಬಂದಿದೆ. ಚನ್ನಪಟ್ಟಣದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇಲ್ಲಿಯವರಿಗೆ ಅವ್ರನ್ನ ಹಿಡ್ಕೊಂಡಿದ್ದಾರೆ ಯಾರು ಮಾಡಬೇಡ ಅಂತೇಳಿ. ಈಗ ಅವರ ತಮ್ಮ ಲೋಕಸಭಾ ಸದಸ್ಯರಾಗಿ ಚನ್ನಪಟ್ಟಣಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು? ಈಗ ಚನ್ನಪಟ್ಟಣದ ಮೇಲೆ ಮಮತೆ ಬಂದಿದೆಯಲ್ಲ, ಜನ ತೀರ್ಮಾನ ಮಾಡ್ತಾರೆ.